ಮೇ 3ರ ತನಕ ಕೊಡಗು ಜಿಲ್ಲೆಯ ಹವಾಮಾನ ವರದಿ ಹಾಗೂ ಕೃಷಿಕರಿಗೆ ಸೂಚನೆ. ಜಿಲ್ಲೆಯಲ್ಲಿ ತುಂತುರು ಅಥವಾ ಸಾಧಾರಣ ಮಳೆ ಬರುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 34ರಿಂದ 35 ಡಿಗ್ರಿ ಸೆಲ್ಸಿಯಸ್ ಇದ್ದು, ಕನಿಷ್ಠ ಉಷ್ಣಾಂಶ 22ರಿಂದ 23 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗುವ ಸಾಧ್ಯತೆ ಇದೆ. ಬೆಳಗಿನ ಗಾಳಿಯ ತೇವಾಂಶ 80ರಿಂದ 82ರಷ್ಟಿದ್ದು, ಮಧ್ಯಾಹ್ನದ ತೇವಾಂಶ 35ರಿಂದ 37ರ ತನಕ ಇರಲಿದೆ. ಗಾಳಿಯು ಗಂಟೆಗೆ 4ರಿಂದ 6 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಮೇ 1 ಅಥವಾ 2ನೇ ತಾರೀಕಿನಂದು ಮಳೆಯಾಗುವ ನಿರೀಕ್ಷೆ ಇದೆ. ಮಳೆಗೆ ಮುನ್ನ ನೀರಾವರಿ ಮತ್ತು ರಸಗೊಬ್ಬರ ಹಾಕುವುದನ್ನು ತಪ್ಪಿಸಿ. ಸರಿಯಾದ ಒಳಚರಂಡಿಯನ್ನು ಖಚಿತಪಡಿಸಿಕೊಳ್ಳಿ. ಶಿಲೀಂಧ್ರ ರೋಗಗಳ ವಿರುದ್ಧ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಿ. ಶುಷ್ಕ ವಾತಾವರಣದಲ್ಲಿ ಮಾತ್ರ ಸಿಂಪಡಿಸಿ. ಬೆಳೆಗಳಿಗೆ ಬೆಂಬಲ ನೀಡಿ ಮತ್ತು ಜಾನುವಾರುಗಳನ್ನು ಶಾಖ ಮತ್ತು ತೇವಾಂಶದಿಂದ ರಕ್ಷಿಸಿ. ಮೇ 1 ಮತ್ತು 2ರಂದು ಹಗುರದಿಂದ ಮಧ್ಯಮ ಮಳೆಯಾಗುವ ನಿರೀಕ್ಷೆ ಇದೆ. ಮಳೆಗಾಲದ ಮೊದಲು ನೀರಾವರಿ ಮಾಡುವುದನ್ನು ತಪ್ಪಿಸಿ. ಮಣ್ಣು ಒಣಗಿದ್ದರೆ ಮಾತ್ರ ನೀರಾವರಿ ಮಾಡಿ. ಮಳೆಯ ನಂತರ ರಸಗೊಬ್ಬರಗಳನ್ನು ಹಾಕಿ, ಮೊದಲು ಅಲ್ಲ. ಮಧ್ಯಮ ಆರ್ದ್ರತೆಯು ಎಲೆಚುಕ್ಕಿ ರೋಗದಂತಹ ಶಿಲೀಂಧ್ರ ರೋಗಗಳನ್ನು ಹೆಚ್ಚಿಸಬಹುದು. ಮಳೆ ಮತ್ತು ಗಾಳಿಯ ಪರಿಸ್ಥಿತಿಗಳಲ್ಲಿ ಸ್ಪ್ರೇ ಸಿಂಪಡಿಸುವುದನ್ನು ತಪ್ಪಿಸಿ.